जय रत्नाकर जय रत्नाकर जय रत्नाकर जयतो। आंदेली पुरपीठम प्रत्यक्षो शिवपीठम पृथ्वी जननाम करुणेश्वरम महं भजे ಕರ್ತೃ ಶ್ರೀ ಕರುಣೇಶ್ವರ ಗದ್ದುಗೆಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಆಂದೋಲ ಗ್ರಾಮದ ಶ್ರೀ ಕರುಣೇಶ್ವರ ಸಂಸ್ಥಾನ ಮಠ ಸುಮಾರು 400 ವರ್ಷಗಳಷ್ಟು ಪುರಾತನವಾಗಿರುವಂಥದ್ದು. ಇವರ ಗುರುಗಳು ಗುರುಲಿಂಗ ಶಿವಾಚಾರ್ಯರು. ಗುರುಲಿಂಗ ಶಿವಾಚಾರ್ಯರ ಆಶೀರ್ವಾದದಿಂದ ಕಾಗಿಣ ಮತ್ತು ಭೀಮಾ ನದಿಯ ಸಂಗಮದಲ್ಲಿ ಗುರುಲಿಂಗ ಶಿವಾಚಾರ್ಯರು ಕರುಣೇಶ್ವರರಿಗೆ ಉಪದೇಶ ಮಾಡ್ತಾರೆ. ಆವಾಗಲೇ ಗುರು ಮುಟ್ಟಲು ಗುರುವಾದನು ಆಂದೇಲಿಯ ಗದ್ದಿಗೆ ಕರ್ಣಪ್ಪ ಅನ್ನುವಂತಹ ಒಂದು ನಾಣ್ಣುಡಿ ಈ ನಾಡಿನಲ್ಲಿ ಪ್ರಚಲಿತವಾಗಿದೆ. ಗುರುವಿನ ಆಶೀರ್ವಾದ ಪಡೆದುಕೊಂಡಂತಹ ಕರುಣೇಶ್ವರರು ನಿರಂತರವಾಗಿ ಸಮಾಜ ಸೇವೆ, ದಾಸೋಹ ಸೇವೆ ಮಾಡುತ್ತಾ ಇಡೀ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟಂತಹ ಏಕೈಕ ಶರಣರು. ಅವರ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾ ಶ್ರೀಮಠವನ್ನು ತಮ್ಮ ಸ್ವತಃ ಕೈಯಾರನೇ ನಿರ್ಮಾಣ ಮಾಡಿ, ಗರ್ಭಗುಡಿಯೂ ಕೂಡ ನಿರ್ಮಾಣ ಮಾಡಿ, ದಾನ ಬಂದಂತಹ ಜಮೀನಿನಲ್ಲಿ ತಮ್ಮ ಸ್ವಂತಕ್ಕೆ ಉಪಯೋಗಿಸದೇ ಅಲ್ಲಿ ಒಂದು ಊರು ಮಾಡಿ, ಜನ್ನಿಗೆ ಬಂದಂತಹ ಊರನ್ನು ಜೈನಾಪುರ ಅನ್ನುವಂತಹ ನಾಮಕರಣ ಮಾಡಿ, ಅಲ್ಲಿಯ ತಮ್ಮ ಹಿರಿಯ ಮಗನಿಗೆ ಗೌಡಕಿಯ ದರ್ಬಾರನ್ನು ವಹಿಸಿಕೊಟ್ಟು ಅಲ್ಲಿಯ ದೀನ ದಲಿತರಿಗೆ ಜಮೀನನ್ನು ದಾನ ಮಾಡಿರುವಂಥದ್ದು ಇವತ್ತಿಗೂ ಕೂಡ ನಮಗೆ ಸಾಕ್ಷಿಯಾಗಿದೆ. ಇಂತಹ ಪರಮ ಪೂಜ್ಯ ಕರುಣೇಶ್ವರರು ಗರ್ಭಗುಡಿಯು ಕೂಡ ತಾವು ಸ್ವತಃ ನಿರ್ಮಾಣ ಮಾಡಿಕೊಂಡು ಜೀವಂತ ಲಿಂಗೈಕ್ಯರಾಗಿದ್ದು ಈ ಭಾಗದಲ್ಲಿ ಬಹಳ ಪ್ರಸಿದ್ಧಿ ಹೊಂದಿರುವಂಥದ್ದು. ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಆದ 5ನೇ ದಿವಸಕ್ಕೆ ಪಂಚಮಿ ತಿಥಿಯಂದು ಶ್ರೀ ಕರುಣೇಶ್ವರರ ಭವ್ಯ ರಥೋತ್ಸವ ಈ ಭಾಗದಲ್ಲಿ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಆ ರಥೋತ್ಸವಕ್ಕೆ ಭಾಗಿಯಾಗಿ ದರ್ಶನ ಆಶೀರ್ವಾದವನ್ನು ಪಡಿತಾರೆ. ಆ ಸಂದರ್ಭದಲ್ಲಿ ದಾಸೋಹ ಮತ್ತು ಪುರಾಣ ಪ್ರವಚನ ಅಂತಹ ಧಾರ್ಮಿಕ ಸಂದೇಶಗಳನ್ನು ಕೊಡುವಂತಹ ಒಂದು ಹವ್ಯಾಸವನ್ನು ಈ ಗ್ರಾಮದ ಭಕ್ತರು ನಡೆಸ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಾಳಿದ್ದೇ ನಮ್ಮ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಮುಂಬರುವಂತಹ ನವಂಬರ್ 10ರಿಂದ 15ನೇ ತಾರೀಕುವರೆಗೆ ಕಾಶಿಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಅವರ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಜೀರ್ಣೋದ್ಧಾರವಾಗಿರುವಂತಹ ಮಠದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ. ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಬಸ್ ನಿಲ್ದಾಣದ ಸರ್ಕಲ್ನಲ್ಲಿ ಆಗುವುದಿದೆ ಮತ್ತು ರಥಸೌಧದ ಮೇಲೆ ಆದಿಯೋಗಿಯ ಒಂದು ಮೂರ್ತಿಯೂ ಕೂಡ ಪ್ರತಿಷ್ಠಾಪನೆ ಆಗಲಿದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಸಂತ ಸಮಾವೇಶ ಅನ್ನುವಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಈ ನಾಡಿನ ಭಕ್ತಾದಿಗಳು, ಜನರು, ಸಾರ್ವಜನಿಕರು ಮತ್ತು ರಾಜಕೀಯ ಧುರೀಣರು ಆಗಮಿಸಬೇಕು ಅಂತ ಈಗಲೇ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಾವಾಗಿ ಮಿಂಚಬೇಕಂದ್ರೆ ಆಗೋದಿಲ್ಲ. ನಮ್ಮ ಕಾರ್ಯಗಳನ್ನು, ನಮ್ಮ ಹೋರಾಟಗಳನ್ನು ನೋಡಿದಂತಹ ನಮ್ಮ ಯುವಕರ ತಂಡ, ಅವರ ಭಾವನೆಯಲ್ಲಿ ಬಂದಂತಹ ಘೋಷಣೆ ಇದಾಗಿದೆ. ಹುಲಿ ಅಂದರೆ ಕೆಲವೊಬ್ರು ಭಾವಿಸ್ತಾರೆ ಹಿಂಸಾ ಪ್ರವೃತ್ತಿ ಉಳ್ಳುವಂತಹ ಪ್ರಾಣಿ. ಆ ರೀತಿ ನಾವು ತಿಳ್ಕೊಳ್ಬಾರ್ದು. ಹುಲಿ ಅಂದರೆ ಎದುರುಗಡೆ ಯಾರೇ ಇದ್ದರೂ ಕೂಡ ಅವರನ್ನು ಹೆದರಿಸ್ತೀನಿ ಅನ್ನುವಂತಹ ಭಾವನೆ ಇರುವಂತಹ ಪ್ರಾಣಿಗೆ ಹುಲಿ ಅಂತ ಕರೀತಾರೆ. ಅದನ್ನು ನಮ್ಮ ಯುವಕರು ಆ ಒಂದು ಘೋಷಣೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಯಾವುದೇ ಜಟಿಲ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸವಾಲಾಗಿ ತೆಗೆದುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಚ್ಚು ಇದೆ ಅನ್ನುವಂಥ ಭಾವನೆಯಿಂದ ಅವರು ನಮಗೆ ಘೋಷಣೆಯನ್ನು ಹಾಕ್ತಾರೆ. ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಬಸವ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ. ಕೂಡಲ ಸಂಗಮನನ್ನು ಮನದಲ್ಲಿ ನೆನೆಸ್ಕೊಂಡು ವೀಕೆಂಡ್ ವಿತ್ ಸುರಕ್ಷಾ ಟೀ ಅರ್ಪಿಸುವ ಪ್ರಜಾರಾಜ್ಯ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇಂದು ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ.
ಸ್ವಾಮೀಜಿ ಶರಣು ಶರಣಾರ್ಥಿ. ನಮಸ್ಕಾರ ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಸ್ವಾಮೀಜಿ, ನಿಮ್ಮ ಬಾಲ್ಯ ಮತ್ತು ಜೀವನದ ಬಗ್ಗೆ ನಮಗೆ ವೀಕ್ಷಕರಿಗೆ ಬಸವ ಟಿವಿ ವಾಹಿನಿಗೆ ನಿಮ್ಮ ಅಭಿಪ್ರಾಯಗಳು ತಿಳಿಸ್ತೀರಾ? ನನ್ನ ಬಾಲ್ಯ ಜೀವನ ಜೇವರ್ಗಿ ತಾಲೂಕು ಅಂದೋಲ ಕರುಣೇಶ್ವರ ಮಠದಲ್ಲಿ ನಡೆದಂಥದ್ದು. ಸುಮಾರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಂತರ 1993ನೇ ಸಾಲಿನಲ್ಲಿ ಹೊನ್ನಾಳಿಯ ಹಿರೇಕಲ್ ಮಠ, ಆ ಮಠದಲ್ಲಿ ವೇದಾಧ್ಯಯನಕ್ಕಾಗಿ ಸಂಸ್ಕೃತ ಅಭ್ಯಾಸಕ್ಕಾಗಿ ನಾವು ಅಲ್ಲಿ ಅಡ್ಮಿಷನನ್ನು ಮಾಡ್ತೇವೆ. ಆಮೇಲೆ ಅದ ನಂತರ ಕಾಶಿಯ ಜಂಗಮವಾಡಿ ಮಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರಲ್ಲಿಯೂ ಕೂಡ ನಾವು ಸೇವೆಯನ್ನು ಸಲ್ಲಿಸಿ ನಿರಂತರವಾಗಿ ಗುರು ಸೇವೆಯನ್ನು ಮಾಡ್ತಾ, ಧಾರ್ಮಿಕ ಸೇವೆಯನ್ನು ಮಾಡ್ತಾ ಇಲ್ಲಿವರೆಗೆ ನಾವು ಬಂದು ತಲುಪಿದ್ದೀವಿ. 2003ರಿಂದ ನಮ್ಮ ಆಗಿನ ವಿಶ್ವ ಹಿಂದೂ ಪರಿಷತ್ ಸಂಚಾಲಕ, ದಕ್ಷಿಣ ಭಾರತ ಸಂಚಾಲಕ, ಬಜರಂಗ ದಳದ ಸಂಚಾಲಕರಾದ ಪ್ರಮೋದ್ ಮುತಾಲಿಕರ ಪರಿಚಯ ಆಗುತ್ತೆ. ಅವರ ಪರಿಚಯದಿಂದ ಇಲ್ಲಿಯವರೆಗೆ ಸುಮಾರು 21 ವರ್ಷಗಳ ಕಾಲ ಹಿಂದುತ್ವ ಕಾರ್ಯದಲ್ಲಿ ಇವತ್ತು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ದೇಶದ ಐಕ್ಯತೆಗಾಗಿ, ದೇಶದ ಭದ್ರತೆಗಾಗಿ ನಿರಂತರವಾಗಿ ನಮ್ಮ ಹೋರಾಟಗಳು ಈ ಕರ್ನಾಟಕ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ನಡೀತಾ ಇದೆ. ಶ್ರೀ ಕರ್ಣೇಶ್ವರ ಸಂಸ್ಥಾನ ಮಠವು 500-600 ವರ್ಷಗಳ ಒಂದು ಇತಿಹಾಸ ಇರುವಂಥ ಒಂದು ಸಂಸ್ಥೆ ಇದು. ಇಲ್ಲಿ ಕರ್ಣೇಶ್ವರರು ದಾನ ದಾಸೋಹ ಮಾಡ್ಕೊತ ಬಂದು ಇಲ್ಲಿ ಜನ್ನಿಗೆಗೆ ಕೊಟ್ಟಂಥ ಒಂದು ಸ್ಥಳಕ್ಕೆ ಜೈನಾಪುರ ಅಂತ ಕೂಡ ಈಗ ಹೆಸರಾಗಿದೆ. ಈಗ ಆ ಜೈನಾಪುರ ಕೂಡ ಈ ಒಂದು ಸಂಸ್ಥಾನದಿಂದ ಕೊಟ್ಟಂಥ ಜನ್ನಿಗೆ ಕೊಟ್ಟದಕ್ಕಾಗಿ ಜೈನಾಪುರ ಅಂತ ಕೂಡ ಆ ಗ್ರಾಮದ ಹೆಸರಿದೆ. ಅದು ಕೂಡ ಈ ನಮ್ಮ ಆಂದೋಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅದು. ಅದೇ ರೀತಿಯಾಗಿ ಶ್ರೀಗಳು ಯಾವಾಗಲೂ ಈ ಒಂದು ಸಂಸ್ಥಾನದ ಬಗ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಹಗಲು ರಾತ್ರಿ ಕೂಡ ಶ್ರಮಿಸ್ತಾರೆ. ಯಾಕಂತಂದರೆ ಇದು 400-500 ವರ್ಷಗಳ ಹಿಂದೆ ಆದಂಥದ್ದು ಎಲ್ಲನೂ ತೆಗೆದು ಅದು ಯಾಕಂದರೆ ಡೆಮಲಿಸ್ ಮಾಡೋಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಅದೆಲ್ಲವೂ ಕೂಡ ಡೆಮಲಿಸ್ ಮಾಡಿ ಅವರು ಯಾವ ರೀತಿ ಮಾಡ್ಯಾರೋ ಆ ದೇವರಿಗೆ ಗೊತ್ತು, ಶ್ರೀಗಳಿಗೆ ಗೊತ್ತದು. ಯಾಕಂತಂದರೆ ಸ್ವತಃ ನಿಂತು ಎಲ್ಲವನ್ನೂ ಡೆಮಲಿಸ್ ಮಾಡಿಸಿ ಇಲ್ಲಿ ಈ ಸದ್ಯ ಈ ಗುಡಿ ಏನಪ್ಪ ಅಂತಂದ್ರೆ ಮೊದಲಿನಕ್ಕಿಂತ 10 ಪಟ್ಟು ಕೂಡ ಸುಂದರವಾಗಿ ಕಾಣುವಂಥ ಒಂದು ಸಂಸ್ಥಾನವನ್ನು ಕೂಡ ಶ್ರೀಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ನವಂಬರ್ನಲ್ಲಿ ಗೌರಿ ಹುಣ್ಣಿಮೆ ಆದ 5 ದಿನಕ್ಕೆ ಈ ಸಂಸ್ಥಾನದ ಕರ್ಣೇಶ್ವರ ಜಾತ್ರೆ ಕೂಡ ಇರುತ್ತೆ. ಅದೇ ರೀತಿಯಾಗಿ ಮುಂದಿನ ಒಂದು ನವಂಬರ್ನಲ್ಲಿ ಬಸವೇಶ್ವರ ಒಂದು ಪುತ್ಥಳಿ ಕೂಡ ಒಂದು ಆರ್ಡರ್ ಮಾಡಲಾಗಿದೆ. ಆ ಒಂದು ಈ ಮೂರ್ತಿಗೆ ಒಂದು ಉದ್ಘಾಟನೆ ಕೂಡ ಕಾಶಿ ಶ್ರೀ ಜಗದ್ಗುರುಗಳಿಗೂ ಕೂಡ ಮೊನ್ನೆ ಶ್ರೀಗಳು ಕೂಡ ಆಹ್ವಾನ ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಬರ್ತೀವಿ ಅಂತಿದ್ದಾರೆ. ಮುಂದಿನ ನವಂಬರ್ನಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿ ಕೂಡ ನಮ್ಮ ಆಂದೋಲ ಗ್ರಾಮದಲ್ಲಿ ಅನಾವರಣ ಆಗ್ತದಂತ ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಶ್ರೀಗಳ ಬಗ್ಗೆ ಮಾತಾಡೋದಂತಂದ್ರೆ ಏನೂ ಇಲ್ಲ. ಶ್ರೀಗಳಿಗೆ ಊರಿನ ಸ್ಥಳೀಯರು ಅವ್ರು ಯಾವುದೇ ಮಾಡ್ತಾರೆ ಅಂದ್ರೂ ಒಂದು ಒಳ್ಳೆಯದಿರುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಅವ್ರಿಗೆ ಯಾವಾಗಲೂ ಕೂಡ ನಾವು ಸಹಕಾರ ಮಾಡ್ಕೊತಾನೆ ಹೊಂಟಿದ್ದೇವೆ. ಅದೇ ರೀತಿಯಾಗಿ ಶ್ರೀಗಳ ಬಗ್ಗೆ ನಾವು ಎರಡು ಮಾತಾಡೋಪ್ಲೇ ಇಲ್ಲ. ನಿಮ್ಮ ಹೋರಾಟ ಅತ್ಯದ್ಭುತವಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಗರನಾಡು ಅಂದರೆ ಈ ಭಾಗದಲ್ಲೇ ಒಂದು ಕ್ರಾಂತಿ ಮಾಡಿರ್ತಾರೆ. ಈಗ 2024ರಲ್ಲಿ ಕ್ರಾಂತಿಯ ಅವಶ್ಯಕತೆ ಇದೆಯಾ ಸ್ವಾಮೀಜಿ? ನೋಡಿ, ದೇಶದ ಪರಿಸ್ಥಿತಿ ಇತ್ತೀಚೆಗೆ ತೀರಾ ಹದಗೆಡ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ದೇಶವನ್ನು ದೇವನಿರ್ಮಿತ ದೇಶ ಅಂತ ಹೇಳ್ತಾರೆ. ಭಾರತ ಮೃತ್ಯುಂಜಯ ರಾಷ್ಟ್ರ ಅಂತ ಹೇಳ್ತಾರೆ. ಆ ಭಾರತ ಮೃತ್ಯುಂಜಯ ರಾಷ್ಟ್ರವನ್ನು ಕೆಲವು ದುಷ್ಟ ಶಕ್ತಿಗಳು ಇದನ್ನು ಮುಗಿಸ್ಬೇಕು ಅಂತ ನಿರಂತರವಾಗಿ ಈ ಭಾರತದ ಮೇಲೆ ದಾಳಿ ಆಯಿತು. ಮೊಘಲರು 800 ವರ್ಷಗಳ ಕಾಲ ನಮ್ಮ ದೇಶವನ್ನು ಲೂಟಿ ಮಾಡಿದರು. ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಆಯಿತು. ನಮ್ಮ ಮಂದಿರ ಮಠ ಎಲ್ಲಗಳನ್ನು ಒಡೆದು ಹಾಕಿ ಅದರ ಮೇಲೆ ಮಸೀದಿಗಳನ್ನು ನಿರ್ಮಾಣ ಮಾಡಿದರು. ಅದ ನಂತರ ಬಂದಂಥವರು ಈ ದೇಶಕ್ಕೆ ಬ್ರಿಟಿಷರು, ಅವರು ಕೂಡ ಅಷ್ಟೇ ನೆಪಕ್ಕಾಗಿ ವ್ಯಾಪಾರಕ್ಕೆ ಬಂದರು. ಅವರ ಕೃತ್ಯ ಏನಾಗಿತ್ತು ಅಂದರೆ ಭಾರತದಲ್ಲಿ ಕ್ರಿಶ್ಚಿಯನ್ ಸ್ಥಾಪನೆ ಮಾಡಬೇಕು ಅಂತ ಅವರು ಕೂಡ ಅನೇಕ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಚರ್ಚ್ಗಳನ್ನು ಕಟ್ಟಿದರು. ತದನಂತರ ಬಂದಂತಹ ಸರ್ಕಾರಗಳು ಕೂಡ ಮುಸ್ಲಿಂ ಅಪೀಸ್ಮೆಂಟ್, ಕ್ರಿಶ್ಚಿಯನ್ ಅಪೀಸ್ಮೆಂಟ್ ಮಾಡ್ತಾ ಮಾಡ್ತಾ ನಮ್ಮ ದೇಶವನ್ನು ಒಂದು ಮೂಲೆಗೆ ತಳ್ಳುವಂತಹ ಪ್ರಕ್ರಿಯೆ ನಡೆದಿತ್ತು. ಆ ಸಂದರ್ಭದಲ್ಲಿ 2014ಕ್ಕೆ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ, ಈ ದೇಶದ ಚುಕ್ಕಾಣಿ ಮಾನ್ಯ ನರೇಂದ್ರ ಮೋದಿ ಅವ್ರ ಕೈಯಾಗಿ ಸಿಕ್ತು. ಆವಾಗಲೇ ಈ ದೇಶದ ಬೆಳಕು ಇಡೀ ವಿಶ್ವದಲ್ಲೇ ಪಸರಿಸ್ತಾ ಭಾರತ ವಿಶ್ವಕ್ಕೆ ಜಗದ್ಗುರು ಆಗಬೇಕನ್ನುವಂಥ ಸ್ವಾಮಿ ವಿವೇಕಾನಂದರ ಕನಸನ್ನು ನಮ್ಮ ಮೋದಿಯವರು ಇವತ್ತು ಸಾಕ್ಷೀಕರಿಸಿದ್ದಾರೆ. ಅಂಥವರ ನೇತೃತ್ವ ಇದ್ದ ಪರಿಣಾಮ ಇವತ್ತು ನಮ್ಮ ರಾಷ್ಟ್ರ
ಸುರಕ್ಷಿತ ರಾಷ್ಟ್ರ ಆಗಿದೆ, ನಮ್ಮ ದೇಶದ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ. ಹೋರಾಟ ಅನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಹೋರಾಟ ಬಹಳ ಮುಖ್ಯ ಆಗಿರುವುದರಿಂದ ಇವತ್ತು ನಾವು ಇಂತಹ ಹೋರಾಟವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ, ಕೈಗೊಳ್ಳಲೇಬೇಕಾಗಿದೆ. ಶ್ರೀ ಸಿದ್ಧಲಿಂಗ ಗುರುಗಳು ಶ್ರೀರಾಮ ಸೇನದ ರಾಜ್ಯದ ಗೌರವ ಅಧ್ಯಕ್ಷರಾಗಿದ್ದು, ಅವರು ಸಮಾಜದಲ್ಲಿ ಕೆಲವು ಕೆಟ್ಟ ಚಟುವಟಿಕೆಗಳು ನಡೆದಿದ್ದು ಅದರ ಒಂದು ವಿರುದ್ಧವಾಗಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ, ಇಂದೂ ನಡೆಸಿದ್ದಾರೆ. ಶ್ರೀಗಳು ಭಾಳ ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ರೀ. ಆದರೆ ಇಲ್ಲಿ ಶ್ರೀಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ಏನು ಆಡಳಿತ ಅದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ, ತಾಲೂಕು ಅಡ್ಮಿನಿಸ್ಟ್ರೇಷನಲ್ಲಿ, ರಾಜ್ಯ ಸರ್ಕಾರ ಅಲ್ಲಿ ಶ್ರೀಗಳ ಜೊತೆ ಸಹಕರಿಸ್ತಾ ಇದ್ದಿರಲಿಲ್ಲ. ಶ್ರೀರಾಮ ಸೇನಾ ಮುಖಾಂತರ ನೀವು ಅದನ್ನು ಖಂಡಿಸ್ತಾ ಇದ್ದೀರಾ? ಖಂಡಿತ, ಯಾವಾಗಲೂ ಕೂಡ ಖಂಡಿಸಿದ್ದೀವಿ, ಈಗಲೂ ಕೂಡ ಖಂಡಿಸ್ತಾ ಇದ್ದೀವಿ. ಅಂಥ ದುಷ್ಟ ಶಕ್ತಿಗಳನ್ನು ಹೊರಗೆಳೆಯುವುದಕ್ಕಾಗಿಯೂ ಕೂಡ ನಿರಂತರವಾಗಿ ಶ್ರೀರಾಮ ಸೇನೆ ಕೆಲಸ ಮಾಡ್ತಾ ಇದೆ. ಅಮೂಲ್ಯ ಅನ್ನುವಂಥ ಹುಡುಗಿ ಅಸಾದುದ್ದೀನ್ ಓವೈಸಿ ಬೆಂಗಳೂರಿನ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಬಂದರೆ ಆ ಜನಪ್ರತಿನಿಧಿರು ಎದುರುಗಡೆನೆ ಪಾಕಿಸ್ತಾನ ಪರ ಘೋಷಣೆ ಆಗ್ತಾರೆ. ಈ ಪರಿಸ್ಥಿತಿಗೆ ಕಾರಣ ಇಲ್ಲಿಯ ಮುಸ್ಲಿಂ ತುಷ್ಟೀಕರಣದ ರಾಜಕೀಯ ವ್ಯವಸ್ಥೆ ಇದು. ಹೀಗಾಗಿ ಸವಾಲನ್ನು ನಾವು ಸ್ವೀಕಾರ ಮಾಡಿ ಅಂಥ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕುವುದಕ್ಕಾಗಿ, ರಾವಣ ಶಕ್ತಿಗಳನ್ನು ಮಟ್ಟ ಹಾಕುವುದಕ್ಕಾಗಿ ನಮ್ಮ ಮುತಾಲಿಕರು ಶ್ರೀರಾಮ ಸೇನೆ ಪ್ರಾರಂಭ ಮಾಡಿದ್ದು. ಬಸವ ತತ್ವ ವಿಚಾರಕ್ಕೆ ಬರೋದಾದರೆ ಆಂದೋಲ ಶ್ರೀಗಳಿಗೆ ಬಸವ ತತ್ವ ಗೊತ್ತಿಲ್ಲ ಅಂತ ವಿಚಾರ ಬರುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಬೇಕಾದವರು ಬೇಕಾದ ಮಾತಾಡ್ತಾರೆ. ಆಂದೋಲ ಸ್ವಾಮಿಗಳಿಗೆ ಬಸವ ತತ್ವ ಗೊತ್ತಿಲ್ಲ, ಬುದ್ಧ ತತ್ವ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿರುವಂತಹ ವಿಷಯ ತಗೊಂಡು ನೀವೇನು ಮಾಡ್ತೀರಿ? ನಿಮ್ಮ ಕೆಲಸ ಏನಿದೆ? ನಿಮಗೆ ಜನರು ಯಾವ ಕಾರಣಕ್ಕಾಗಿ ಗೆಲ್ಲಿಸಿ ತಂದಿದ್ದಾರೆ? ನಿಮ್ಮ ಊರು ಅಭಿವೃದ್ಧಿ ಆಗಬೇಕಾಗಿದೆ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ, ರಾಜ್ಯ ಅಭಿವೃದ್ಧಿ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡುವಂಥದ್ದು, ಬಸವ ತತ್ವ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ ಅನ್ನೋದಕ್ಕೆ ಇವ್ರು ಯಾರು ನನಗೆ ಕೇಳೋಕೆ? ಬಸವಣ್ಣ ಅನ್ನುವಂಥದ್ದು ಪ್ರತಿಯೊಬ್ಬನ ಎದೆಯಲ್ಲಿ ಬಸವಣ್ಣನ ಬಗ್ಗೆ ಅಭಿಮಾನ ಇದೆ. ತತ್ವ ಅಂದರೆ ಏನು? ಬಸವಣ್ಣನವರು ಆಚರಣೆ ಮಾಡ್ಕೊಂಡು ಬಂದಂತಹ ಅವರ ದಿವ್ಯ ಕಾರ್ಯಗಳನ್ನು ನಾವು ಪ್ರಗತಿಯಲ್ಲಿ ತರುವಂಥದ್ದು, ಅವರ ಸಂದೇಶಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು. ಬಸವ ತತ್ವ ನನಗೆ ಗೊತ್ತಿಲ್ಲ ಅಂತ ಹೇಳಬೇಡಿ ನೀವು. ಬಸವ ತತ್ವವನ್ನು ಹಿಡ್ಕೊಂಡೇ ಹೊರಟಿರೋದು ಬಸವಣ್ಣನವರು. ಅತಿ ಅದ್ಭುತವಾಗಿ ನೀವು ಪ್ರಸ್ತಾಪ ಮಾಡಿದರೆ, ದಯವೇ ಧರ್ಮದ ಮೂಲವಯ್ಯ. ಇವತ್ತು ಒಂದು ಸಮುದಾಯ ಬಸವಣ್ಣರ ತತ್ವಕ್ಕೆ ವಿರೋಧವಾಗಿ ಹೋಗ್ತಾ ಇದೆ. ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ವಚನದ ಅರ್ಥ ಏನು ಅಂತ ಕೇಳಿದರೆ, ಪ್ರಾಣಿ ಹಿಂಸೆ ಮಾಡಬೇಡಿ, ಅದು ಅಕ್ಷಮ್ಯ ಅಪರಾಧ, ಎಲ್ಲದರಲ್ಲಿಯೂ ಕೂಡ ದೇವರಿದ್ದಾನೆ, ನೀವು ಪ್ರಾಣಿ ವಧೆ ಮಾಡಬೇಡಿ ಅನ್ನುವಂಥ ಸಂದೇಶ ಬಸವಣ್ಣವ್ರು ಕೊಟ್ಟರು ತಾನೆ. ಬಸವಣ್ಣನ ವಿರೋಧವಾಗಿ ನಡೀತಾ ಇದ್ದಾರೆ. ಇಷ್ಟಕ್ಕೂ ಕೂಡ ನಾನು ಬಸವ ಪ್ರೇಮಿನೋ ಅಥವಾ ಬುದ್ಧ ಪ್ರೇಮಿಯೋ ಅದನ್ನು ಕೇಳೋಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ನಮಗಿರುವಂತಹ ಅಭಿಮಾನ, ಸ್ವಾಭಿಮಾನ ಇವತ್ತು ಬಸವಣ್ಣನವ್ರ ಮೇಲೆ ಇದೆ. ರಾಷ್ಟ್ರೀಯ ಕಟ್ಟುವಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ನಮ್ಮ ಅಭಿಮಾನ ಇದೆ. ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮನ್ನು ಪ್ರಶ್ನೆ ಮಾಡೋಕೆ. ಬಸವ ಸತ್ತು ಗೊತ್ತಿಲ್ಲಪ್ಪ ಅಂದ್ರೆ ಶ್ರೀಗಳು ಸುಮ್ಮನೆ ಸಾಧು ಆತ್ರೇನು, ಸನ್ಯಾಸಿ ಆತ್ರೇನು ಅವ್ರೇನು? ಇದ್ರವ್ರು ಯಾವುದೇ ಒಂದು ಎಲ್ಲಾರ ಕುಂತ ಯಾವುದೇ ಒಂದು ಏನಾರ ಒಂದು ಎಮ್ ಎಲ್ ಎ ಆಗಿ ಏನಾರು ಮಾತಾಡ್ತಪ್ಪ ಅಂದ್ರೆ ಅವ ಹುಚ್ಚ ನಾವು ಮಾತಾಡವ. ಅಂದ್ರೆ ಶ್ರೀಗಳು ಹುಟ್ಟಿದ ಹೋರಾಟಗಾರ ಅವರು, ದೇಶ ಕಾಲಾಗಿ ಬದುಕಿರೋರು. ಅವ್ರಿಗೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ಎಲ್ಲೇ ಯಾರ ರಾಜಕೀಯಗಳಿಗೆ ಎಮ್ ಎಲ್ ಎಗಳಿಗೆ ಕೈಯ ಕಾಲ ಬಿದ್ದು ರೊಕ್ಕ ತೊಗೊಂಡು ಮನುಷ್ಯರಲ್ಲ ಅವರು. ಯಾವುದೋ ಮಿನಿಸ್ಟ್ರಿಗೆ ನಮಸ್ಕಾರ ಅಂತಂದೇಳಿ ರೊಕ್ಕ ತೊಗೊಂಡ್ರಲ್ಲ ಅವರು. ಹಂಗಿತ್ತಪ್ಪ ಅಂದ್ರೆ ಏನೋ ಬಿಲ್ಡಿಂಗ್ಲ ಯಾವುದೋ ದೊಡ್ಡ ದೊಡ್ಡ ಮಠಗಳವಲ್ಲ, ಹಂಗೆ ಮಠ ಆಯ್ತಿತ್ತು ನಮ್ಮಲ್ಲಿ ಆಂದೋಲದಾಗ. ಯಾವುದೋ ದುನಿಯಾದ ಎಮ್ ಎಲ್ ಎಗಳು ನಮ್ಮಲ್ಲಿ ಬರ್ತಾವ, ಕಾಲು ಬೂತಾವ ಹೋತಾವ. ನಾನೇ ಹೇಳ್ತೀನಿ ಮಠಕ್ಕೆ ಏನಿದಪ್ಪ ಅಂತ ಕೇಳ್ತೀನಿ ನಾನೇ. ಶ್ರೀಗಳು ಅಂತಾರೆ ಏನಕ್ಕೆ ಕೇಳಬೇಡಪ್ಪ, ನೀನು ಸುಮ್ಮ ಕುಂದ್ರು ಶಿಶಿ ಮಗ, ಏನಕ್ಕೆ ಕೇಳೋಕೋಬೇಡ ಅಂತಾರೆ. ನಮ್ಮಲ್ಲಿ ಎಷ್ಟೋ ಬರ್ತಾವ, ಮಿನಿಸ್ಟರ್ ಬರ್ತಾವ, ಎಮ್ ಎಲ್ ಎಗಳು ಬರ್ತಾವ. ಹೆಂಗೆ ನರೇಂದ್ರ ಮೋದಿ ಅವ್ರು ಹೆಂಗೆ ದೇಶಕ್ಕಾಗಿ ಏನು ಮುಡುಪಾಗಿ ಇಟ್ಟಾರ, ದೇಶಕ್ಕಾಗಿ ಇವ್ರು ಮುಡುಪಾಗಿ ಇಟ್ಟಾರ. ಸುಮ್ಮನೆ ಅವು ಅಪೋದ ಸುಮ್ಮನೆ ಸುಳ್ಳು ಹೇಳಿ ಮುಸ್ಲಿಂ ಜಗಸ್ತಾರ. ಎಷ್ಟೋ ಮಂದಿ ಮುಸ್ಲಿಂ ಮಂದಿ ಇಲ್ಲಿ ಬಂದು ನ್ಯಾಯ ತೊಗೊಂಡು ಹೋಗ್ತಾರೆ ಶ್ರೀಗಳ ಬಲ್ಲಿ. ಇಕ್ಕಾಡು ಇಲ್ಲೇ ಮುಸ್ಲಿಂ ಮಂದಿ ಭಾಳ ನಮ್ಮ ಊರಾಗ ಅವ್ರ ಬಲ್ಲೇ ಕೆಲಸ ಮಾಡ್ಕೋತಾರೆ. ಯಾವುದೋ ಒಂದು ರಾಜಕೀಯ ನಿಂತರು ಮಾತಾಡ್ತಾರೆ. ಇವ್ರ ಬಲ್ಲಿ ಎಲ್ಲ ತೊಗೊಂಡು ಕೆಲಸ ತೊಗೊಂಡು ಹೋಗ್ಯಾರ, ಎಲ್ಲನೂ ಮಾಡ್ಯಾರ. ಮತ್ತು ಇವ್ರಿಗೆ ಅಪೋಸಿಟ್ ಮಾತಾಡ್ತಾರೆ. ಆಂದೋಲ ಶ್ರೀ ಹುಟ್ಟ ಹೋರಾಟಗಾರ, ಅವ್ರ ಬಗ್ಗೆ ಎಣ್ಣೆ ಮಾತಿಲ್ಲ. ಅವ್ರ ಬಗ್ಗೆದಾಗ ನಮ್ಮ ಇಡೀ ದೇಶನೇ ಅದ. ಒಂದಿನ ಮುಂದೆ ನಾವೆಲ್ಲ ಕ್ಯಾಬಿನೆಟ್ ಅವರು ಮಿನಿಸ್ಟರ್ ಆತಾರೆ, ಇವತ್ತಿಲ್ಲ ನಾಳೆ ಆಗಿ ಆತಾರೆ. ಅವ್ರು ಹುಟ್ಟ ಅವರು ನಮ್ಗೆ ಗೊತ್ತದು. ಆಂದೋಲ ಎಲ್ಲ ಜನತೆ ಅವ್ರಿಂದದ ಇಡೀ
ದೇಶನೇ ಅವ್ರ ಜನತೆಯಿಂದ ಅದ. ಸುಮ್ಮನೆ ಎಲ್ಲಿ ಯೋಗಿ ಪಿಗಿ ಬಂದಾಗ ಜಾಗ ಯಾರಿಗೆ ಕೊಡಲ್ರಿ, ಅಂತಿಂತವ್ರಿಗೆ ಕೊಡ್ತಾರೆ. ಸುಮ್ಮನೆ MLAಗಳಿಗೆ ಕೊಡ್ತಾರೆ ಜಾಗ. ಯಾರೇ ಬರಲಿ, ಯಾವುದೋ ಏನೋ ರಾಜಕೀಯ ಏನಿಲ್ಲ, ಯಾವುದೋ ರಾಜಕೀಯ ಕಾಂಗ್ರೆಸ್ ಅನ್ನಲ್ಲ, BJP ಅನ್ನಲ್ಲ, ಯಾವುದೇ ಒಂದು ದೇಶ ಕಾಲ ಏನು ಅಪೋಸಿಟ್ ಇರ್ತೋ ಅದಕ್ಕೆ ಅವ್ರು ಹೊರೆಯಾಡ್ತಾರೆ. ಇಲ್ಲ ಅಜಯ್ ಸಿಂಗ್ನ ಅಂದ್ರೆ ಅವ್ರ ಬಗ್ಗೆ ಒಂದೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು. ಏನಿದ್ರು ಹೇಳ್ರಿ, ಅದೇನಿದ್ರು ಅವ್ರೇನು ಎರಡನೇ ಮಾತಿಲ್ಲ ಅದು. ಇವತ್ತಿನ ಎಲ್ಲಿ ನಮ್ಮ ಊರಾಗ ₹1 ಕೇಳಿದ ಇತಿಹಾಸ ಇಲ್ಲ ಅವರು. ಹಂಗಿತ್ತಪ್ಪ ಏನೋ MLAಗಳು ಬೇರೆ MLAಗೆ ನಿಂತವೇ 10 ಕೋಟಿ 20 ಕೋಟಿ ಖರ್ಚು ಮಾಡ್ತಾವ. ಇವ್ರಿಗೆ ಒಂದು 2-3 ಕೋಟಿ ಕೊಟ್ಟು ದೊಡ್ಡ ಮತ್ತೇನ, ಎಷ್ಟೋ MLAಗಳು ಕೆಲಸ ಮಾಡಿ ಕೊಡ್ತಾರೆ. ರೊಕ್ಕ ಅದಕ್ಕೇನಿಲ್ಲ, ದೇಶಕ್ಕಾಗಿ ಯಾರವರು ಮುಂದೆ ದೇಶಕ್ಕಾಗಿ ಇರ್ತಾರೆ, ಸಹಾಯತನ ದೇಶಕ್ಕಾಗಿ ಇರ್ತಾರೆ. ಯಾವುದೇ ಹಿಂದುತ್ವ ಬಂದ್ರೆ ಅವರು ಜೀವನ ಕೊಟ್ಟು ಪ್ರಮಾಣವಾಗಿ ಇರ್ತಾರೆ ದೇಶದ ಕಾಲಾಗ. ಅದು ಪಕ್ಕನ ಹೇಳಕ್ಕೆ ಸತ್ಯ ಮಾತಿದು. ಮಠದ ಬಗಲಾಗಿ ಹಿಂದಕ್ಕೆ ನಿಂತನೂ ಕಣ್ಣೇಶ್ವರ ಗುಡಿದ ಇತಿಹಾಸ ಅದ. ಕಣ್ಣೇಶ್ವರ ಗುಡಿದ ಇತಿಹಾಸ ಈಗಿಂದಲ್ಲ ಇದು, ಅವಾಗ ಇದು ಯಾವಾಗ ಭೂಮಿ ಬಂದು ಅವಾಗ ನಿಂತ ಇತಿಹಾಸ ಅದ. ಯಾರೋ ದುನಿಯಾದ ಮಂದಿ ಏನೋ ಮಾಡಿದ್ರು ಮಠಕ್ಕೆ, ಕಣಪೆ ಮುತ್ತರು ಏನೇ ಮಾಡಿದ್ರು ಏನೂ ಆಗಿಲ್ಲ. ಈಗಾದರೂ ಇನ್ನೂ ಆಗಿಲ್ಲ. ಎಲ್ಲನೂ ಚಲೋ ಮಾಡ್ಕೊಂಡು ಹೊಂಟಾರ. ವರ್ಷ ಏನೇನು ಬೇಕು ಎಲ್ಲ ಗುಡಿಗೆ ಏನೇನು ಮಾಡ್ಕೊ ಎಲ್ಲರಿಗೂ ಚಲೋ ತೊಗೊಂಟಾರ ಗುರುಗಳಾದ್ರೂ. ಅದೇನು ಯಾವುದೇನು ಭಕ್ತರು ಏನೇನೂ ಇಲ್ಲ. ಇಲ್ಲಿ ಆದ್ರೂ ಭಕ್ತಿ ಆದ್ರೂ ಇವತ್ತಿನ ಯಾರೇ ಭಕ್ತರಿಗೆ ಕರೆಸಪ್ಪ ನನಗೊಂದು 5 ಸಾವಿರ ಕೊಡು ಅಂತ ಅವ್ರು ಕೇಳಲಿಕ್ಕೆ ಇಲ್ಲ. ನಾವೇನು ಭಕ್ತರು ನಡ್ಸಂಗೆ ಹೋಗ್ತಾರೆ. ಅವ್ರು ಏನು ದೇವ್ರ ಸಾಕ್ಷಿ ಅದ, ಕಣಪೆ ಮುದ್ದೆ ಸತ್ಯ ಅದ, ಇಲ್ಲಿ ನಡೆದ ಅವ್ರದ್ದೊಂದು ಸತ್ಯ ನಡೆದ. ಇಲ್ಲಿ ಯಾರಿಗೇನು ಕೇಳೋರು ರೊಕ್ಕನೇ ಕೇಳ್ಬೇಕೈತಪ್ಪ ಅಂದ್ರೆ ಇದು ಸೆಂಟ್ರ್ ಗೌರ್ಮೆಂಟ್ ತಂದು ಕೊಡ್ತೀವಿ. ಇಲ್ಲಿ ಇವಾಗ ಕಾಂಗ್ರೆಸ್ ಇರಲಿ BJP ಇರಲಿ ಇನ್ನೊಂದು ದಳನೇ ಅಲ್ಲ ಕಡೆಗೆ ಅವರು ತಂದು ಕೊಡ್ತಾರೆ. ನಾವೇನು ಕೇಳ ಆಂದೋಲನದ ಇಲ್ಲ ಶ್ರೀಗಳು ಅಂತವ್ರು. ನಮ್ಮೂರಾಗಿಲ್ಲ, ಮತ್ತೊಂದು ಇಲ್ಲೇರಿ ಇರ್ಬೋದು. ಫುಲ್ ಮಾಡ್ಯಾರಿ ಭಾಳ. ಅವರು ಈ ಸಪೋರ್ಟ್ ಎಲ್ಲ ನೀನೇನು ಮಾಡೋಕೆ ಕೇಳ್ರಿ. ಎಲ್ಲ ಕಡೆಗೆ ಇಲ್ಲಿ ಸ್ಕೂಲ್ ಕಡೆಗೂ ಎಲ್ಲ ಅವರು ಎದುರೇ ಕೊಟ್ಟಾರ, ರೊಕ್ಕ ತೊಗೊಲ್ಲ. ಮತ್ತು ಅಲ್ಲಿ ಎಲ್ಲ ಕಡೆಗೂ ಸಪೋರ್ಟ್ ಮಾಡಿರಿ ಅವರು. ಏನೇ ಕೆಲಸ ಯಾವುದೋ ಇಲ್ಲಿ ಕೇಳಿ ಎಲ್ಲರೂ ಕಾಂಟ್ಯಾಕ್ಟ್ ಕೆಲಸ ಹಿಡಿದ್ರೆ ಅವ್ರು ಸ್ಕೂಲಿಗೆ ಏನು ಬಗ್ಗೆ ಇದ್ರೆ ಅವರೇ ಕೆಲಸ ಮಾಡಿಸ್ಕೊಡ್ತಾರೆ. ಎದ್ರಿಂದ ಚಲೋ ಮಾಡಿರಪ್ಪ, ಯಾರು ಜೈ ಯಾರು MLA ಮಾತಾಡ್ತೀನಿ ಅಂತಾರೆ. ಯಾವುದೇ ನಮ್ಮಲ್ಲಿ ಸ್ಕೂಲ್ ಬಗ್ಗೆದಾಗ ಏನೇ ಕೆಲಸ ವರ್ಕಿದ್ದಾಗ ಅವ್ರ ಬಗ್ಗೆದೇ ಏನು ಎಣ್ಣೆ ಮಾತಿಲ್ಲ. ಇದು ಈ ಸದ್ದು ಕರ್ನಾಟಕ ಬೂಡಿಜಾರ್ ಬಾಬಾ ಅಂತ ಆಲ್ರೆಡಿ ಎಲ್ಲ ಕಡೆ ಘೋಷಣೆ ಆತರು. ಸ್ಪೀಕ್ ಕೊಟ್ಟಾಗ ಅವರು ನೀವೇನು ಹೇಳಪ್ಪನೇ ಇಲ್ಲರಿ. ಯಾವಾಗಾದ್ರೂ ಯಾವುದೋ ಸ್ಪೀಕ್ ಕೊಡ್ತಾರೆ ಅವರು, ಬೂಡಿಜಾರ್ ಬಾಬಾ ಅಂತ ಹೇಳ್ತಾರೆ. ಎಲ್ಲ ನೀವು ಅಂತ ಮೀಡಿಯಾದಾಗ ನೋಡಿರ್ಬೇಕು ಎಲ್ಲ ಕಡೆಗೆ. ಅವ್ರು ಸ್ಪೀಕ್ ಕೊಟ್ಟಾಗ ನೀವು ಹೇಳಪ್ಪಿಲ್ಲ, ಯಾಕಂದ್ರೆ ಆಂದೋಲನ ಆತೀವಿ ನಾವು ಗುರುಗಳ ಹೆಸರು ಹೇಳ್ತಂತ ಎಲ್ಲ ಜನತೆಗಳು ನೋಡಿರ್ಬೇಕಲ್ಲ ಅವರು ಭಾಷಣ ಮಾಡಿದ್ದು ಎಲ್ಲ ಮಾಡಿದ್ದು. ದಯವಿಲ್ಲದ ಧರ್ಮ ಅಂದಿರ, ಧರ್ಮವಿಲ್ಲದ ದಯ ಇದೇನಾ ಗುರುಜಿ? ಎರಡೂ ಒಂದೇನೆ. ದಯವಿಲ್ಲದ ಧರ್ಮ, ಧರ್ಮವಿಲ್ಲದ ದಯೆ ಎರಡೂ ಒಂದೇನೆ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ದಯೆ ಅನ್ನೋದು ಬೇಕಾಗತ್ತೆ, ನಿಶ್ಚಿತವಾಗಿ ಬೇಕು. ನಮ್ಮ ಧರ್ಮ ಸಂದೇಶ ಏನಂದ್ರೆ ಅಹಿಂಸಾ ಪರಮೋ ಧರ್ಮ. ಬುದ್ಧ ಹೇಳಿದ್ದು ಪೂಜೆ, ಜಪ, ತಪ, ಧ್ಯಾನ, ಅಹಿಂಸೆ, ಇದು ನಮ್ಮ ಧರ್ಮದ ಸಂದೇಶ ಆಗಿದೆ. ಕೆಲವೊಂದು ಗ್ರಂಥಗಳಲ್ಲಿ ಇವತ್ತಿಗೂ ಕೂಡ ಹೇಳ್ತದೆ ಗೋವುಗಳನ್ನು ಕೊಂದು ತಿನ್ನಿ ಅಂತ ಹೇಳುತ್ತೆ. ಇದು ಯಾವುದು? ಕಾಫೀರರನ್ನ ಯಾರು ಅಲ್ಲಾಹನನ್ನ ನಂಬೋದಿಲ್ವೋ ಅವರನ್ನ ಕತ್ತರಿಸಿ ಅಂತ ಹೇಳುತ್ತೆ. ಇದು ಯಾವ ಧರ್ಮ ಇದು? ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರ ಸಂದೇಶ ಏನಿರುತ್ತೆ ಅಂದರೆ ಎಲ್ಲ ಧರ್ಮಗಳ ಸಾರ ಒಂದೇ ಅಂತ ಹೇಳ್ತಾರೆ. ಇದು ಜನ ಮೆಚ್ಚುವಂಥ ಕೆಲಸ. ಇದು ಬಸವಣ್ಣರು ಅವರು ಹೇಳಿದ್ರಲ್ಲ, ಜನ ಮೆಚ್ಚಿ ನಡೆದರೆ ಏನುಂಟು ಲೋಕದಿ ಮನ ಮೆಚ್ಚಿ ನಡೆಯಬೇಕು ಅಂತ. ಇದು ಜನ ಮೆಚ್ಚಿಸ್ಲಿಕ್ಕೆ ಸರ್ವಧರ್ಮದ ಸಾರ ಒಂದೇ. ಅವರು ಕುರಾನು ಓದಿಲ್ಲ, ಅವರು ಬೈಬಲ್ ಓದಿಲ್ಲ. ಇವರು ಬಸವಣ್ಣರ ವಚನಗಳನ್ನು ಕುರಾನಿಗೆ ಹೋಲಿಸ್ತಾರೆ, ಬೈಬಲಿಗೆ ಹೋಲಿಸ್ತಾರೆ. ಇದು ಮಹಾ ಅಪರಾಧ. ಇದು ಇಟ್ಟು ನೋಡಿ, ನೀವು ಬೈಬಲ್ ಇಡಿ, ಕುರಾನ್ ಇಡಿ, ವಚನ ಇಡಿ, ಮನುಕುಲಕ್ಕೆ ಮಾರಕವಾಗುವಂಥ ಅನೇಕ ಸಂದೇಶಗಳು ನಮ್ಮ ವಚನ ಗ್ರಂಥ ಇರಲಿ ಇನ್ನೊಂದು ಗ್ರಂಥ ಬಿಟ್ಟು ನೋಡಿದರೆ ಅವೆಲ್ಲವೂ ಕೂಡ ಮನುಕುಲವನ್ನು ನಾಶ ಮಾಡುವಂಥದ್ದು. ಯಾರು ಅಲ್ಲಾಹನನ್ನು ನಂಬಲ್ಲ, ಯಾರು ಕ್ರಿಶ್ಚಿಯನ್ನನ್ನು ಯೇಸುನನ್ನು ನಂಬಲ್ಲ, ಅವ್ರನ್ನ ಸಂಹಾರ ಮಾಡೋದು ಸ್ಪಷ್ಟವಾಗಿ ಇವತ್ತು ಕುರಾನಲ್ಲಿದೆ. ನಾನು ಚಾಲೆಂಜ್ ಹಾಕ್ತಿದ್ದೀನಿ, ಯಾರು ಬರ್ತಾರೆ ಬನ್ನಿ, ಆ ಕುರಾನ್ ಮತ್ತು ಬೈಬಲ್ಲು ವಚನಗಳನ್ನು ತೋರಿಸ್ತೀನಿ. ಅದರಲ್ಲಿ ಎಷ್ಟು ಸಾಮ್ಯತೆ ಇದೆ ಅನ್ನುವಂಥದ್ದು, ಎಷ್ಟು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತೇನೆ. ಎಲ್ಲೋ ಜನರಿಗೆ ಮರಳು ಮಾಡೋಕ್ಕೆ, ಮುಸ್ಲಿಮರನ್ನು ಓಲೈಕೆ, ಕ್ರಿಶ್ಚಿಯನ್ರನ್ನು ಓಲೈಯಕ್ಕಾಗಿ ಬಸವಣ್ಣನರ ವಚನಗಳಿಗೆ ಅಪಮಾನ ಮಾಡುವುದು ಅಕ್ಷಮ್ಯ ಅಪರಾಧ. ಗುರುಜಿ, ಈ ಭಾಗದಲ್ಲಿ ನಾವು ಹಲವಾರು ರೀತಿಯಿಂದ ಅಂದರೆ ಬಸವ ಧರ್ಮದವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಡೆ ನೀವೇ ಖುದ್ದು ಹಾಜರಾಗಿ ಹೋಗಿರೋದು ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದರ ಬಸವ ತತ್ವ ಧರ್ಮ ಅಂದರೆ ಬಸವ ಧರ್ಮದವರು ಒಂದು ಹೋರಾಟದ ಅವಶ್ಯಕತೆ ಇದೆ ಅಂತ ನಾನು ಮೊದಲು ಕೇಳಿದೆ. ಅದ್ರ ಬಗ್ಗೆ ನಾವೇನು ಹೇಳ್ತೀವಿ ಅದನ್ನು ಕೇಳಬೇಕು ಅನ್ನುವಂತಹ ಸ್ಥಿತಿಗೆ ತಂದುಬಿಟ್ಟಿದ್ರು. ಮಾನಸಿಕ ಸ್ಥಿತಿ ಬದಲಾಗೋದಕ್ಕೋಸ್ಕರವಾಗಿ ಇವತ್ತು ಹೋರಾಟ ಅನಿವಾರ್ಯ ಇದೆ, ಸಮಾವೇಶ ಅನಿವಾರ್ಯ ಇದೆ. ಆ ಮೂಲಕ ಜಾಗೃತಿ ಮೂಡಿಸಿ ನಮ್ಮ ಬಸವಣ್ಣನವರು ಕಂಡಂತಹ ಕನಸನ್ನು ಇವತ್ತು ನನಸು ಮಾಡಲಿಕ್ಕೆ ನಾವು ಹೋಗಬೇಕಾಗಿದೆ. ಬಸವ ಧರ್ಮದವರಿಗೆ ನಿಮ್ಮ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ಬಸವಣ್ಣನವರ ಹೆಸರು ಹೇಳಿಕೊಂಡು ನಾವು ನಿರಂತರವಾಗಿ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಸಮಾಜದವರು ಯಾರದೇ ಮೇಲೆ ದಂಡೆತ್ತಿ ಹೋಗುವಂಥವರಲ್ಲ, ಹೋಗೋದು ಇಲ್ಲ. ಯಾರಾದರೂ ಏನಾದರೂ ಅಂದರೆ ಬೈದವರನ್ನು ಬಂಧುಗಳೆಂಬೆ, ನಿಂದಿಸಿದವರನ್ನು ತಂದೆ ತಾಯಿಗಳೆಂಬೆ ಅನ್ನುವಂತಹ ಭಾವನೆ ಇಟ್ಕೊಂಡು ಶಾಂತವಾಗಿ ತಮ್ಮ ಜೀವನವನ್ನು ಸಾಗಿಸುವಂಥವರು ಶರಣ ಪರಂಪರೆಯಲ್ಲಿ ಬಂದಂಥವರು. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಪವರ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಅದನ್ನು ನಾವೆಲ್ಲ ಸಹಿಸ್ಕೊಂಡು ಸುಮ್ಮನೆ ಮನೆ ಕೂತ್ಕೊಂಡ್ರೆ ನಾವು ಇದ್ದು ಸತ್ತಾಗ ಆಗುತ್ತೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕಾಗಿ ಪವರ್ ಈಸ್ ಲೈಫ್ ಅನ್ನುವಂತಹದ್ದನ್ನು ನಾವು ತೋರಿಸೋದಕ್ಕಾಗಿ ಒಂದಾಗಿ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋಣ. ನಮ್ಮ ಸಮಾಜದ ಮೇಲೆ ಆಗುವಂತಹದ್ದು, ಹಿಂದೂ ಸಮಾಜದ ಮೇಲೆ ಆಗುವಂತಹ ಅನ್ಯಾಯವನ್ನು ಪ್ರತಿಭಟಿಸೋಣ ಅನ್ನುವಂತಹ ಕರೆಯನ್ನು ನಾನು ಇವತ್ತು ಎಲ್ಲ ಸಮುದಾಯದವರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಪಕ್ಷಾತೀತವಾಗಿ ಕೊಡಕ್ಕೆ ಇಷ್ಟಪಡ್ತೀನಿ. ಪಕ್ಷಾತೀತವಾಗಿ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಪಕ್ಷ ಚುನಾವಣೆ ಬಂದಾಗ ಪಕ್ಷ ಯಾವುದೋ ಒಂದು ಸಂದರ್ಭದಲ್ಲಿ ಆ ಪಕ್ಷ ಇರುತ್ತೆ. ಆದರೆ ಉಳಿದ ಚುನಾವಣೆ ನಂತರದ ದಿನಗಳಲ್ಲಿ ನಮಗಿರುವಂತಹದ್ದು ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ, ನಮ್ಮ ಧಾರ್ಮಿಕತೆಯನ್ನು ನಾವು ರಕ್ಷಣೆ ಮಾಡೋದಕ್ಕಾಗಿ ನಾವು ನಿರಂತರವಾಗಿ ಈ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗಿದೆ. ಅಂದೋಲ ಗ್ರಾಮದ ಒಂದು ಭವ್ಯವಾದ ದೇವಸ್ಥಾನ ಅಂತ ಕೇಳಿದರೆ ಕರ್ಣೇಶ್ವರ ಗದ್ದಿಗೆ. ಕರ್ಣೇಶ್ವರ ಗದ್ದಿಗೆಯು 400 ವರ್ಷಗಳ ಹಿಂದಿನ ಇತಿಹಾಸವಿದ್ದು ಈ ನಾಡಿನ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಗುಡಿಯ ದೊಡ್ಡ ಹೆಸರಿರುತ್ತದೆ. ಹಾಗೂ ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮ ಶ್ರೀಗಳು ಎಲ್ಲ ಇದರಲ್ಲಿ ಭಾಗವಹಿಸಿ ಒಂದು ಧರ್ಮದ ವಿಚಾರವಾಗಿ ಹಾಗೂ ದೇಶದ ವಿಚಾರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಹೀಗೆ ಶ್ರಮಿಸುತ್ತಾ ಇರುತ್ತಾರೆ. ಹಾಗೂ ಈ ಗುಡಿಯ ಏಳಿಗೆಗಾಗಿ, ಊರಿನ ಜನರ ಏಳಿಗೆಗಾಗಿ ಅವರು ದುಡಿಯುತ್ತಾರೆ ಎಂದು ನಾವು ಮನದಿಂದ ಹೇಳಲು ಇಷ್ಟಪಡುತ್ತೇವೆ. ಮಠಾಧೀಶರ ವಿಚಾರಕ್ಕೆ ಬರದೆ ಅವ್ರಿಗೆ ರಾಜಕೀಯ ಅವಶ್ಯಕತೆ ಇದೆಯಾ? ಯಾಕೆ ಮಾಡಬಾರ್ದು? ಭಾರತದ ತತ್ವವನ್ನು, ಭಾರತದ ಸಿದ್ಧಾಂತವನ್ನು ಇಡೀ ವಿಶ್ವಕ್ಕೆ ಪಸರಿಸಿದವರು ರಾಜಕಾರಣಿ ಅಲ್ಲ. ನಮ್ಮ ಸಂಸ್ಕೃತಿಯನ್ನು ವಿಶ್ವದ ಎದುರುಗಡೆ ಅನಾವರಣ ಮಾಡಿರುವಂಥದ್ದು ಒಬ್ಬ ಸನ್ಯಾಸಿ, ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಚಿಕೋಗಾದಲ್ಲಿ ಭಾಷಣ ಮಾಡಿದ ಮೇಲೆ ಅಲ್ಲಿಯ ಪತ್ರಕರ್ತರ ಹೆಡ್ಲೈನ್ ಏನಾಗಿತ್ತು ಅಂತ ಕೇಳಿದರೆ, ನಮ್ಮ ಅಮೇರಿಕಾದ ಮಷಿನರಿಗಳು, ಕ್ರಿಶ್ಚಿಯನ್ ಮಷಿನರಿಗಳು, ನಮ್ಮ ಬ್ರಿಟನ್ದ ಕ್ರಿಶ್ಚಿಯನ್ ಮಷಿನರಿಗಳು ಭಾರತಕ್ಕೆ ಹೋಗಿ ಹಿಂದೂಗಳನ್ನು ಮತಾಂತರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ವ್ಯರ್ಥ ಪ್ರಯತ್ನ, ಇದು ಮೂರ್ಖತನದ ಪರಮಾವಧಿ ಅನ್ನುವಂಥದ್ದು ಹೆಡ್ಲೈನ್ನಲ್ಲಿ ಹಾಕ್ತಾರ್ರಿ. ಭಾರತದ ರಾಜಕಾರಣ ಸುರಕ್ಷಿತವಾಗಿರಬೇಕಾದರೆ, ಭಾರತ ಸಮೃದ್ಧಿ ಆಗಬೇಕಾದರೆ ಸನ್ಯಾಸಿಯ ಆಶೀರ್ವಾದ ಬೇಕೇ ಬೇಕು. ಸ್ವಾಮಿ ಆದಂಥವನು ಬರೇ ಪೂಜೆಗೆ, ಮಂತ್ರಕ್ಕೆ, ವಚನಕ್ಕೆ, ಪ್ರಸಾದಕ್ಕೆ ಸೀಮಿತ ಅಲ್ಲ. ಸಮಾಜದಲ್ಲಿ ನಡೆಯುವಂತಹ ಓರೆ ಕೋರೆಗಳನ್ನು ತಿದ್ದುವಂತಹ ಕೆಲಸ ಸ್ವಾಮೀಜಿ ಮಾಡಬೇಕು. ಅದನ್ನು ಬಸವಣ್ಣವರು ಕೂಡ ಮಾಡಿದ್ದಾರೆ. ಅದು ನಿಸ್ವಾರ್ಥವಾಗಿರುವಂತಹ ಸೇವೆ ಇದ್ದಾಗ ಮಾತ್ರ ಸ್ವಾಮಿತ್ವಕ್ಕೆ ಬೆಲೆ ಇರುತ್ತೆ. ಅದಕ್ಕೆ ಉದಾಹರಣೆನೇ ಇವತ್ತು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಅಂತ ಯೋಗಿ ಆದಿತ್ಯನಾಥರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಮೇಲೆ ಅಲ್ಲಿ ಕ್ರೈಮ್ ರೇಟ್ಗಳು ನೆಲ ಕಚ್ಚಿದೆ. ಕಲಬುರಗಿಗೂ ಬುಲ್ಡೋಸರ್ ಬಾಬಾ ಅವಶ್ಯಕತೆ ಇದೆಯಾ? ನೀವು ಆ ಥರ ಒಂದು ಬಸವ ಧರ್ಮದವರ ಆಶಾಕಿರಣ ಆಗಬಲ್ಲಿರಾ? ನೋಡಿ, ನಾನು ಆಗ್ತೀನಿ ಅಂತ ಹೇಳೋಕ್ಕೆ ಅದು ನನ್ನ ಸ್ವಾರ್ಥ ಆಗುತ್ತೆ. ಜನರು ನಿರ್ಣಯ ಮಾಡಬೇಕು, ಇಲ್ಲಿರುವಂಥ ಪಕ್ಷಗಳು ನಿರ್ಣಯ ಮಾಡಬೇಕು. ಇಂಥ ಒಬ್ಬ ವ್ಯಕ್ತಿ ಈ ಸಮಾಜಕ್ಕೆ ಬೇಕು, ಈ ಜಿಲ್ಲೆಗೆ ಬೇಕು, ಈ ರಾಜ್ಯಕ್ಕೆ ಬೇಕು ಅನ್ನುವಂಥದ್ದು ಪಕ್ಷದ ಹಿರಿಯರು ನಿರ್ಣಯ ಮಾಡಿದರೆ, ಜನ ನಿರ್ಣಯ ಮಾಡಿದರೆ, ಯೋಗಿ ಆದಿತ್ಯನಾಥರ ಮಾದರಿಯಲ್ಲಿಯೇ ಇಲ್ಲಿ ನಾವು ಕಾರೋಬಾರನ್ನು ಮಾಡಬಹುದು. ಅವರು ಜನರ ಮನಸ್ಸು ಮಾಡದೇನೆ ನಾವು ಯಾವುದು ಮಾಡಲಿಕ್ಕೆ ಅಸಾಧ್ಯ ಇದೆ. ಜನರ ಒಂದು ಬೆಂಬಲ, ಪಕ್ಷದ ಹಿರಿಯರ ಸಹಕಾರ ಇದ್ದಾಗ ಮಾತ್ರ ಇಲ್ಲಿಯ ಪರಿಸ್ಥಿತಿ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಮುಂದಿನ ನಿಮ್ಮ ಹೋರಾಟ ಈ ಕಲಬುರಗಿಗೆ ಸೀಮಿತವಾಗಿರುತ್ತಾ, ಕರ್ನಾಟಕಕ್ಕೆ ಸೀಮಿತವಾಗಿರುತ್ತಾ? ನೋಡಿ, ಹಿಂದುತ್ವದ ಪರಿಕಲ್ಪನೆ ಯಾವುದೋ ಒಂದು ಜಿಲ್ಲೆ ಅಥವಾ ರಾಜ್ಯಕ್ಕೆ ಸೀಮಿತವಾಗದಂತಲ್ಲ. ಇಡೀ ದೇಶದ ಆಂತರಿಕ ಗೊಂದಲಗಳನ್ನು ಸರಿ ಮಾಡಲಿಕ್ಕೆ, ಆಂತರಿಕ ಭಯೋತ್ಪಾದಕರನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಹೋರಾಟ ಯಾವುದೋ ಜಿಲ್ಲೆ ರಾಜ್ಯ ಅಲ್ಲ, ಇಡೀ ದೇಶವ್ಯಾಪ್ತಿಯಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ರಾಜಕೀಯ ವಿಚಾರಕ್ಕೆ ಬಂದರೆ ನಿಮ್ಮ ಮುಂದಿನ ನಡೆ ಏನಾಗ್ಬೋದು? ನಾನು ಹೇಳಿದ್ನಲ್ಲ ನಿಮಗೆ,
ರಾಜಕೀಯಕ್ಕಾಗಿ ನಾನೊಬ್ಬನೇ ನಿರ್ಣಯ ಮಾಡೋದಲ್ಲ, ದೇಶದ ಬಲಿಷ್ಠತೆಗೋಸ್ಕರ, ಸಮಗ್ರದ ಅಂದ್ರೆ ಅಭಿವೃದ್ಧಿಗೋಸ್ಕರ. ಮುಂದಿನ ದಿನಗಳಲ್ಲಿ ನೀವು ಒಂದು ಪಾರ್ಲಿಮೆಂಟ್ ಮೆಂಬರು ಅಥವಾ MLA ವಿಧಾನಸಭೆ ಮೆಂಬರ್ ಆಗಿ ನಾವು ಕಾಣಬಹುದಾ? ನೋಡಿ, ಅಪೇಕ್ಷೆ ಎಲ್ಲ ಇದೆ, ಆದರೆ ಅದನ್ನು ಗುರುತಿಸುವಂತಹವರು ಜನರು ಏನಾದರೂ ಗುರುತಿಸಿದರೆ ಇವತ್ತು ನಿಶ್ಚಿತವಾಗಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಬಹಳ ಅವಶ್ಯ ಇದೆ. ನಿಸ್ವಾರ್ಥದಿಂದ ಸೇವೆ ಮಾಡುವಂತಹ ರಾಜಕಾರಣಿಗಳ ಕೊರತೆ ಇದೆ. ಇನ್ನೊಂದು, ಒಬ್ಬ ಸ್ವಾಮಿ ಮುಂದಕ್ಕೆ ಬಂದರೆ, ಒಬ್ಬ ನಿಸ್ವಾರ್ಥ ವ್ಯಕ್ತಿ ಮುಂದಕ್ಕೆ ಬಂದರೆ, ಎಲ್ಲಿ ನನ್ನ ಮಗನಿಗೆ, ನನ್ನ ವಂಶಕ್ಕೆ ಮುಂದೆ ರಾಜಕೀಯವಾಗಿ ಪೆಟ್ಟು ಬೀಳುತ್ತೆ ಅನ್ನುವಂತಹ ಭಾವನೆ ಇಟ್ಕೊಂಡು ಸ್ವಾಮಿಗಳಿಗೆ ಈ ನಮ್ಮ ಕರ್ನಾಟಕದಲ್ಲಿ ಮಣೆ ಹಾಕ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಪಕ್ಷದ ಹಿರಿಯರು ಅದನ್ನು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮತ್ತು ಜನ ನಿರ್ಣಯ ಮಾಡಿದರೆ ಮಾತ್ರ ಅಂತಹ ಕನಸುಗಳನ್ನು ಸಾಕಾರಗೊಳಿಸಿ ಯೋಗಿ ಆದಿತ್ಯನಾಥರ ಮಾದರಿಯಲ್ಲಿ ನಾವು ಆಡಳಿತವನ್ನು ಕೊಡ್ಬೋದು. ಯಾಕೆ ಅಂತ ಕೇಳಿದರೆ, ಬಸವಣ್ಣನವರು ಕೂಡ ಪ್ರಧಾನಮಂತ್ರಿಯಾಗಿದ್ದವರು. ಅವರು ಎಷ್ಟು ಸೊಗಸಾಗಿ ಹೇಳ್ತಾರೆ, ಬಹಳ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯುಳ್ಳುವ ಒಂದು ಆಡಳಿತವನ್ನು ಅವರು ಕೊಟ್ಟರು. ಸಿಂಹಾಸನದ ಕೆಳಗಡೆ ಹೊನ್ನು ಇದ್ದುದನ್ನು ಜನರಿಗೆಲ್ಲ ಹೇಳಿಕೊಟ್ರು ಅವರು. ಅಕಸ್ಮಾತ್ ನಮ್ಮ ಈಗಿನ ರಾಜಕಾರಣಿಗಳಿಗೆ ಅಂತ ಹೊನ್ನೇನಾದರೂ ಇದ್ದರೆ, ಇವರು ರಾತ್ರಿ ಎಲ್ಲ ಅಗದು ಬಿಟ್ಟು ಮನೆಗೆ ಹಂಚ್ಕೊಂಡು ಓಡಾಡೋಂಥವ್ರಿಗಾಗಿದೆ ಅಲ್ಲ ಗೋಟಾಲ. ನಮಗೆ ಬಸವ ಮಾದರಿಯ ಆಡಳಿತ, ರಾಮರಾಜ್ಯದ ಆಡಳಿತ ನಮ್ಮ ದೇಶ ಮತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ಜನರು ನಿರ್ಣಯ ಮಾಡಬೇಕಾಗಿದೆ. ಆವಾಗಲೇ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಕ್ರೈಮ್ ರೇಟ್ಗಳು ನೆಲ ಕಚ್ಚುವಂತಹ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ನಿಮ್ಮ ಕನಸು ಸಗರ ನಾಡಿನಲ್ಲಿ ನಿಮ್ಗೇನಾದ್ರು ರಾಜಕೀಯ ಶಕ್ತಿ ನಿಂತಿತ್ತಂದರೆ ಒಂದು ಸುರಕ್ಷಿತ ತಾಣವಾಗಿ ಮಾಡ್ತೀರಂತ ನಂಬಬಹುದು ನಾವು. 100% ಅದು ಜನ ಬಯಸಬೇಕು. ಯಾವುದೇ ಅಟ್ಟಹಾಸಗಳ ಅಧಿಕಾರ ಇಲ್ಲದೇ ಇವತ್ತು ನಾವು ಸರಿಯಾದ ರೀತಿಯಲ್ಲಿ ಅಧಿಕಾರದ ಕುರ್ಚಿ ಮೇಲೆ ಕೂತ್ಕೊಂಡವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಇದು ಮಾಡ್ತಾ ಇರೋದು ಸರಿಯಲ್ಲ, ನಿಮ್ಮ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೋಡಿ, ಯುವಶಕ್ತಿ ಅನ್ನುವಂಥದ್ದು ಈ ದೇಶದ ಅತಿ ಅಮೂಲ್ಯವಾಗಿರುವಂಥ ಆಸ್ತಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯುವಶಕ್ತಿಗೆ ಅತಿ ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇವತ್ತು ಕತಾರ್ ಇದೆ, ಅಮೇರಿಕಾ ಇದೆ, ಮುಂದುವರಿದ ಅನೇಕ ರಾಷ್ಟ್ರಗಳು ನಡೀತಾ ಇರುವಂತಹದ್ದೇ ನಮ್ಮ ಭಾರತದ ಯುವಕರ ಕೈಬೆರಳಿನಲ್ಲಿ. ಅಮೇರಿಕಾ ಇಷ್ಟೊಂದು ಶ್ರೀಮಂತ ಆಗಬೇಕಾದ್ರೆ ಅಲ್ಲಿಯ ವಿದ್ಯಾವಂತರಿಂದಲ್ಲ, ನಮ್ಮ ದೇಶದಿಂದ ಹೋದಂಥ ವಿದ್ಯಾವಂತರ ಕಂಪ್ಯೂಟರ್ ಮೇಲೆ ಕೈ ಇಟ್ಟಾಗ ಮಾತ್ರ ಅಮೇರಿಕಾ ಒಂದು ಉನ್ನತ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಅಂತಹ ಅದ್ಭುತವಾಗಿರುವಂಥ ಯುವಶಕ್ತಿ ಕುತಂತ್ರಕ್ಕೆ ಬಲಿ ಆಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದೆ, ಗಾಂಜಾ ಸರಬರಾಜು ಮಾಡ್ತಾ ಇದೆ. ಇವುಗಳ ವ್ಯಸನಕ್ಕೆ ಬಿದ್ದಂತಹ ಯುವಕರು, ಯುವಶಕ್ತಿ ನಮ್ಮ ದೇಶದಲ್ಲಿ ಹಾಳಾಗ್ತಾ ಇದೆ. ಇದಕ್ಕೆ ನಮ್ಮ ರಾಜ್ಯದ ಪೊಲೀಸರಿರ್ಬೋದು, ನಮ್ಮ ದೇಶದ ಪೊಲೀಸರಿರ್ಬೋದು, ಇವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಕಟ್ಟುನಿಟ್ಟಾದ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿ ಇಂತಹ ಡ್ರಗ್ಸ್, ಗಾಂಜಾ ವ್ಯಸನಕ್ಕೆ ಇವತ್ತು ನಮ್ಮ ಯುವಕರು ಬಲಿ ಆಗ್ತಾ ಇರೋದರಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ನಮ್ಮ ದೇಶದ ಯುವಶಕ್ತಿ ಹೇಗಿರಬೇಕು ಅಂತ ಕೇಳಿದರೆ, ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ಸ್ನಾಯುಗಳು, ಸಿಡಿಲಿನಂಥ ಇಚ್ಛಾಶಕ್ತಿ ಉಳ್ಳುವ 100 ಜನ ಯುವಕರು ನನಗೆ ಕೊಡಿ, ನಾನು ಭಾರತ ಜಗದ್ಗುರು ರಾಷ್ಟ್ರ ಮಾಡಿ ತೋರಿಸ್ತೀನಿ ಅಂತ ಹೇಳಿದರು. ಬ್ರಿಟನ್ನಲ್ಲಿ ಮೇಯರ್ ಅವರ ಬಸವಣ್ಣನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಮೋದಿಯವರನ್ನು ಕರೆಸಿದರು. ಇವತ್ತು ಬಸವಣ್ಣವರ ಮೂರ್ತಿಯನ್ನು ಅವರು ಸ್ಥಾಪನೆ ಮಾಡಿದರು. ಅದಾದ ನಂತರ ನೋಟ್ ಬ್ಯಾನ್ ಆದಮೇಲೆ ಅರವಿಂದ್ ಜತ್ತಿ ಅವರು, ಬಸವ ಸಮಿತಿಯವರು ಮೋದಿಯವರಿಗೆ ಭೇಟಿ ಆಗ್ತಾರೆ. ಅಲ್ಲಿ ಒಂದು ವಚನವನ್ನು ಕೊಡ್ತಾರೆ, ಬಂಡವ ತುಂಬಿದ ಬೆಳಕ ಸುಂಕವ ತೆತ್ತದೆ ಹೋಗಬಾರದಯ್ಯ. ಅಂದರೆ ಆಸ್ತಿ ಗಳಿಸಿದ ಮೇಲೆ, ಸಂಪತ್ತು ತುಂಬಿ ತುಳುಕುವಂಥ ಸಂದರ್ಭದಲ್ಲಿ ನೀನು ತೆರಿಗೆ ಕಟ್ಟದೇ ರಾಷ್ಟ್ರಕ್ಕೆ, ಸಮಾಜಕ್ಕೆ ವಂಚನೆ ಮಾಡಬೇಡ ಅನ್ನುವಂಥ ಸಂದೇಶ ಬಸವಣ್ಣವ್ರು ಕೊಟ್ಟರು. ಆಗ ಮೋದಿಯವರು ಹೇಳಿದ್ರಂತೆ, ಈ ವಚನ ನೋಟ್ ಬ್ಯಾನ್ ಆಗೋದಕ್ಕಿಂತ ಮುಂಚೆ ಕೊಟ್ಟಿದ್ದರೆ ನನಗೆ ಇನ್ನೂ ಬಹಳ ಸಂತೋಷ ಆಗ್ತಿತ್ತು ಅಂತ ಹೇಳಿದ್ರಂತೆ. ಅದಕ್ಕೆ ಯುವಶಕ್ತಿ ಇವತ್ತು ನಮ್ಮ ರಾಷ್ಟ್ರದ ಶಕ್ತಿಯಾಗಿದೆ. ಭಾಳ ಸುಂದರವಾಗಿ ಹೇಳ್ತಾರೆ ನಮ್ಮ ಈ ಯುವಕರ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ವಿವೇಕಾನಂದರು, ಐ ವಾಂಟ್ ಟು ಬ್ಲೌ ಲೈಫ್ ಇನ್ ಟು ದಿ ಡೆಡ್ ಬೋನ್ಸ್ ಆಫ್ ದಿಸ್ ಕಂಟ್ರಿ. ಭಾರತದ ಸತ್ತಂತಿರುವ ನರನಾಡಿಗಳಲ್ಲಿ ರಕ್ತ ಸಂಚಾರವಾಗಿಸುವುದು, ಶಕ್ತಿ ಸಂಚಾರವಾಗಿಸುವುದೇ ನನ್ನ ಗುರಿ ಅಂತ ಸ್ವಾಮಿ ವಿವೇಕಾನಂದರು ಹೇಗೆ ಹೇಳಿದ್ರು, ಅದೇ ಮಾತನ್ನು ಇವತ್ತು ನರೇಂದ್ರ ಮೋದಿಯವರು ನಮ್ಮ ಯುವಶಕ್ತಿಯನ್ನು ಕುರಿತು ಹೇಳ್ತಾ ಇದ್ದಾರೆ.
ಹೀಗಾಗಿ ಯುವಕರು ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಹೀಗೆ ಅನೇಕ ವೀರ್ ಸಾವರ್ಕರ್ ಇಂಥವರ ತತ್ವಾದರ್ಶವನ್ನು ಪಾಲಿಸಿ ಇವತ್ತು ನಮ್ಮ ರಾಷ್ಟ್ರ ಕಟ್ಟುವಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕು ಅಂತ ನಾನು ಯುವಕರಿಗೆ ಕರೆ ಕೊಡ್ತಾ ಇದ್ದೇನೆ. ಮಹಾತ್ಮ ಕರ್ಣೇಶ್ವರ ಕಿ ಜೈ. ಈ 1650ನೇ ಕ್ರಿಸ್ತಶಕ 1650ನೇ ಶತಮಾನದಿಂದ ಈ ಕರ್ಣೇಶ್ವರ ಇದು ಪ್ರಾರಂಭವಾಗಿದೆ. ಅವರು ಕರ್ಣೇಶ್ವರರು ಎಲ್ಲ ಬೇರೆ ಇದಕ್ಕಿಂತ ಜೀವಂತವಾಗಿ ಈ ಗದ್ದಿಗೆಯಲ್ಲಿ ಆಯ್ಕೆಯಾಗಿದ್ದಾರೆ. ಹೇಳಿ ಕೇಳಿ ನಾ ಇಂಥ ದಿನನೇ ಆಯ್ಕೆ ಆಗಿ ಅವರು ಆಯ್ಕೆಯಾದ ದಿನದಿಂದೇ ನಾವು ಜಾತ್ರೆ ಮಾಡ್ಕೊತ ಬಂದಿದ್ವಿ. ನವೆಂಬರ್ ತಿಂಗಳಲ್ಲಿ ಗೌರಿ ಹುಣ್ಣಿ ಆದ 5 ದಿನಕ್ಕೆ ತೇರು ಇರ್ತದೆ. ಅದಕ್ಕಿಂತ ಮುಂಚೆ ಗಂಗಾಸ್ಥಳ ಕಟ್ಟಿ ಸಂಗಾವಿ ಗ್ರಾಮಕ್ಕೆ ಹೋಗ್ತೀವಿ. ಅದು ಮಾಡ್ಕೊಂಬಂದು ಜಾತ್ರೆ ತುಂಬ 1 ತಿಂಗಳವರೆಗೆ ವಿಜೃಂಭಣೆಯಿಂದ ನಡೀತದೆ. ಕರ್ಣೇಶ್ವರ ಜೀವನ ಚರಿತ್ರೆ ಅಂದರೆ ಅವರೆಲ್ಲ ಮುಂಚೆಯಿಂದ ಎಲ್ಲ ದುಡ್ಕೋತ ಬಂದು ಮಾಡಿದವರು ಇದ್ದಾರೆ. ಅವ್ರಿಗೂ ವಿಷ ಕೊಟ್ಟು ಎಲ್ಲ ವಿಷ ಉಣಿಸಿದವರು ಇದ್ದಾರೆ ಇಲ್ಲೇ. ಆಮೇಲೆ ಅವರೆಲ್ಲ ವಿಷ ಪಾಯಸ ಮಾಡಿದವ್ರೂ ಅವ್ರಿಗೇನು ಆಗಿಲ್ಲ. ಮಜ್ಜಿಗೆ ಕುಡೋದಕ್ಕೆ ದಕ್ಸ್ಕೊಂಡು ಅವ್ರಿಗೇನಾಗಿಲ್ಲ. ಅದೇ ಥರ ಆಮೇಲೆ ಶ್ರೀಗಳು ಇವಾಗ ಅವ್ರಿಗಿಂತ ಜಾಸ್ತಿ ಅಂದರೆ ಈ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಇದ್ದಾರೆ. ಯಾವುದೇ ಥರದ ನ್ಯಾಯದ ಪರವಾಗಿ ಹೋರಾಟಗಾರರಿದ್ದಾರೆ. ಅನ್ಯಾಯ ಆಗಬಾರ್ದು, ಎಲ್ಲರಿಗೆ ನ್ಯಾಯ ಸಿಗಬೇಕಂತೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಶ್ರೀರಾಮ ಸೇನೆ ಆಗಲಿ ಅಥವಾ ನಮ್ಮ ಊರಿನ ಯಾವುದೇ ಕುಂದುಕೊರತೆಗಳಿಗೇನದ ಒಂದು ಸ್ವಲ್ಪನೂ ಧಕ್ಕೆ ಬರದಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಎಲ್ಲ ಇದ್ರಾಗ ಆಂದೋಲನದ ಪರವಾಗಿ ಆಮೇಲೆ ಜಿಲ್ಲೆಯ ತಾಲೂಕು ಪರವಾಗಿ ಎಲ್ಲರೂ ಶ್ರೀಗಳ ಜೊತೆ ನಾವೆಲ್ಲರೂ ಕೈಗೂಡಿಸ್ತಿದ್ದೀವಿ. ಏನೇ ಆದ್ರೂ ಶ್ರೀಗಳ ಜೊತೆ ನಾವೆಲ್ಲರೂ ಇರ್ತೀವಿ. ಅವ್ರ ಧರ್ಮದ ಕಾರ್ಯ ಒಂದು ನಮ್ಮ ಊರಿನ ಕೆಲಸಗಳಿರ್ಬೋದು, ಧರ್ಮದ್ದು ಭಾಳ ಅವರು ಮನಸ್ಪೂರ್ವಕವಾಗಿ ಮಾಡ್ತಾರೆ. ಅವ್ರದ್ದೆಲ್ಲ ಆಲ್ರೆಡಿ ಈಗ ದೇಶಕ್ಕೆ ಗೊತ್ತಾಗ್ಯದ ಅವ್ರ ವ್ಯಕ್ತಿತ್ವ, ಅವ್ರ ಕೆಲಸ. ಈ ನಾವೇನು ಹೇಳೋದು ಎಲ್ಲ ಗುಡಿ ಚರಿತ್ರೆ ಬರೆದಾಗ ಅವರೆಲ್ಲ ಅಭಿವೃದ್ಧಿ ಮಾಡಕತ್ತಾರ. ಹೊಲದ್ದು, ತೋಟಗಾರಿಕೆ, ಊರದ್ದು, ಸಮಾಜದ್ದು ಎಲ್ಲ ಕಳಕಳಿ ಅದ ಅವರಿಗೆ. ಅವ್ರದ್ದು ವ್ಯಕ್ತಿತ್ವ ನಾವು ಸಣ್ಣರಲ್ಲೇ ನೋಡ್ಕೊತ ಬಂದೀವಿ. ನೇರ, ದಿಟ್ಟ ಮತ್ತು ಒಂದು ಸಮಾಜ ಚಿಂತಕರು. ರಾಷ್ಟ್ರ ಪ್ರೇಮ ವಿಚಾರಕ್ಕೆ ಬಂದರೆ ಭಾರತದ ಯುವಕರು ಅಂದರೆ ಮುಂದಿನ ಪೀಳಿಗೆ ಯಾವ ಥರ ಕಟ್ಟಕ್ಕೆ ಇಷ್ಟಪಡ್ತೀರ? ನೋಡಿ, ದೇಶ ಮೊದಲು, ದೇಶ ಧರ್ಮ ನಂತರ. ನಮ್ಮ ಹಿಂದೂ ಯುವಕರಿಗೆ ಹೇಳ್ತಾ ಇದ್ದೀನಿ, ಮೊದಲು ಪ್ರಶ್ನೆ ಬಂದಾಗ ದೇಶ ಮೊದಲು. ದೇಶ ಸುರಕ್ಷಿತವಾಗಿದ್ದರೆ ನಮ್ಮ ಧರ್ಮ ಸುರಕ್ಷಿತವಾಗಿರುತ್ತೆ, ನಮ್ಮ ಮನೆ ಸುರಕ್ಷಿತವಾಗಿರುತ್ತೆ, ನಮ್ಮ ಅಕ್ಕ ತಂಗಿಯರು ಸುರಕ್ಷಿತ ಆಗಿರ್ತಾರೆ. ಆದರೆ ನಮ್ಮ ಹಿಂದೂ ಯುವಕರಿಗೆ ದೇಶ ಮೊದಲು, ಧರ್ಮ ಆಮೇಲೆ ನನ್ನ ಮನೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಈ ರಾಷ್ಟ್ರ ಕಟ್ಟುವಲ್ಲಿ ನಿರಂತರವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀ ಮಹಾತ್ಮ ಕರ್ಣೇಶ್ವರ 400 ವರ್ಷಗಳ ಇತಿಹಾಸ ಇರುವಂಥ ಇದು ಗದ್ದಿಗೆ. ಕಾಯಕ ಯುಗಗಳಾಗಿದ್ದರು ಕರ್ಣೇಶ್ವರರು. ಯಾವಾಗಲೂ ಒಕ್ಕಲ್ತನದ ಬಗ್ಗೆ ಎಲ್ಲದ ಬಗ್ಗೆ ನಟ್ಟು ಕಡಿಕೊಂತ ನಾಗರ ಕಟ್ಟಿ ಅಂಥೇಳಿ ಇದಿರಿ ಇಲ್ಲಿ ನಮ್ಮ ಊರಾಗ್ರಿ. ಅಲ್ಲೆಲ್ಲ ಕಾಯಕ ಮಾಡಿ ಒಕ್ಕಲ್ತನದ ಬಗ್ಗೆ ಏಳಿಗೆ ಮಾಡಿ ಎಲ್ಲ ಊರಿನ ಸಮಸ್ಯೆಗಳು ಅವಾಗ ನುಚ್ಚು ಬಾನ ಉಂಡು ಎಲ್ಲ ಕೆಲಸ ಮಾಡಿದಂಥ ಶರಣರು ಇವರು. ಇವರು ಜೀವನದಲ್ಲಿ ಎಲ್ಲನೂ ಅನುಭವಿಸಿ ಜೀವಂತ ಆಯ್ಕೆ ಆದಂಥ ಒಂದು ಶರಣರು ಇವರು. ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಜೀವಂತ ಆಯ್ಕೆ ಯಾರೂ ಆಗಿಲ್ಲ, ಕರ್ಣೇಶ್ವರೊಬ್ಬರು ಬಿಟ್ಟರು. ಇವರೊಬ್ಬರೇ ನಮ್ಮ ಜಿಲ್ಲೆಯಾದಂಥ ಜೀವಂತ ಆಯ್ಕೆ ಆದವರು. ಕಾಲರ ನಾರು ರೋಗ ಅಂತೇಳಿ ಬಂದಾಗ ಗುರುಗಳ ಆಶೀರ್ವಾದದಿಂದ ಅವ್ರಿಗೆ ನಾರು ರೋಗನೂ ಆಗಿಂದಾಗೆ ಆರಾಮ ಮಾಡ್ಯಾರ ಈ ಭೂತಿ ಮೂಲಕ. ಅಲ್ಲಿ ಈಗ ಸದ್ಯ ನಮ್ಮ ಗುರುಗಳು ಬಾರಿದಾಗ ನಾವು ಮಾತಾಡ್ಬೇಕಾದ್ರೆ ಗುರುಗಳು ನಾವು ಅಂಗನವಾಡಿ ಬಾಲ್ವಾಡಿ ಹಿಡ್ಕೊಂಡು ವಿದ್ಯಾರ್ಥಿಗಳು ರೀ. ಗುರುಗಳ ಜೀವನದಾಗ ಎಲ್ಲ ರೀತಿಯಿಂದನೂ ಅನುಭವ ಇದಾಗ್ಯದ ರೀ. ಈಗ ಮೊನ್ನೆ ಒಂದು 20 ವರ್ಷದ ನಂತರ ಅವ್ರೇನದ ಹಿಂದೂ ರಾಷ್ಟ್ರ ಪ್ರೇಮ ಬಗ್ಗೆ ಒಲವಾಯ್ತು. ಮೊದಲು ಕಾಶಿದಾಗ ಗುರುಗಳದ ವಿದ್ಯೆ ಆಗ್ಯದ ರೀ, ಸಿದ್ಧಲಿಂಗ ಸ್ವಾಮಿಗಳದ ರೀ. ಅಲ್ಲಿ ಆಮೇಲೆ ನಂತರ ರಾಮಸೇನಾ ಹಿಂದೂ ಸಂಘಟನೆಗಳ ಮುಖಾಂತರ ಅವರೇನೋ ಚಿರಪರಿಚಿತರಾಗಿ ಧರ್ಮದ ಬಗ್ಗೆ ಎಲ್ಲದರ ಬಗ್ಗೆ ಬಸವ ತತ್ವದ ಬಗ್ಗೆ ಎಲ್ಲ ಶರಣರ ಬಗ್ಗೆ ಎಲ್ಲರೂ ಹೇಳಿ ಅವರೇನದ ಒಂದು ಎಲ್ಲ ಹಿಂದೂ ಧರ್ಮಕ್ಕೇನದ ಒಳ್ಳೆಯದನ್ನು ಅನುಮೋದನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ಬಸವ ವಾಹಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ ಗುರುಜಿ? ಬಸವ ವಾಹಿನಿ ಬಹಳ ಅದ್ಭುತವಾಗಿರುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದೆ. ಬಸವಣ್ಣನವರ ಕಲ್ಪನೆಯನ್ನು ಇಟ್ಕೊಂಡು ಅವರ ಕ್ರಿಯಾಶೀಲತೆ, ಅವರ ಆಚಾರ ವಿಚಾರ ಸಂಸ್ಕಾರವನ್ನು
ನಿರಂತರವಾಗಿ ಪ್ರಸಾರ ಮಾಡುವುದರ ಮುಖಾಂತರ ಇನ್ನಿತರ ಹಲವು ಜಾತಿಗಳಲ್ಲಿಯೂ ಕೂಡ ಬಸವಣ್ಣನವರ ಬಗ್ಗೆ ಅಭಿಮಾನವನ್ನು ತುಂಬಿ ನಾನೂ ಬಸವಾಭಿಮಾನಿ ಆಗಬೇಕು, ನಾನೂ ಬಸವಣ್ಣನ ರೀತಿ ವ್ಯವಹರಿಸಬೇಕು, ಅವರ ಮಾದರಿಯಲ್ಲಿ ನಾನು ನಡಿಬೇಕು ಅನ್ನುವಂತಹ ಭಾವನೆ ನಿರಂತರವಾಗಿ ನಮ್ಮ ಜನರಿಗೆ ಎಚ್ಚರಿಕೆಯನ್ನು ಕೊಡುವಂತಹದ್ದು, ತಿಳುವಳಿಕೆ ಕೊಡುವಂತಹ ಕೆಲಸ ಬಸವ ವಾಹಿನಿ ಮಾಡ್ತಾ ಇದೆ. ರಾಷ್ಟ್ರದ ಸುರಕ್ಷತೆಗಾಗಿಯೂ ಕೂಡ ಬಸವ ವಾಹಿನಿ ಬಹಳ ಅತಿ ಅದ್ಭುತವಾಗಿರುವಂತಹ ಕೆಲಸ ಮಾಡ್ತಾ ಇರೋದರಿಂದ ಇಂಥ ವಾಹಿನಿಗಳು ಇಡೀ ರಾಜ್ಯದಲ್ಲಿ ಹೆಚ್ಚೆಚ್ಚು ಪ್ರಸಾರಗೊಂಡು ನಮ್ಮ ಜನರನ್ನು ಜಾಗೃತಿ ಮಾಡಿಸುವಂತಹ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವಂಥ ಕೆಲಸ ಮಾಡಬೇಕು ಅನ್ನುವಂತಹದ್ದು ನಾನು ಆ ಬಸವ ಟಿವಿ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯರೇ, ನಿಮ್ಮ ಅನೇಕ ಹಿತನುಡಿಗಳನ್ನು ನಮ್ಮ ಬಸವ ವಾಹಿನಿ ಮುಖಾಂತರ ಅನೇಕ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಶರಣ.